ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಮೇಷರಾಶಿ ಜನರಿಗೆ 2026ರಲ್ಲಿ ಜೀವನದಲ್ಲಿ ಸಂಭವಿಸಲಿರುವ 6 ಪ್ರಮುಖ ಬದಲಾವಣೆಗಳನ್ನು ಉದ್ಯೋಗ, ಹಣ, ಪ್ರೀತಿ, ವಿವಾಹ, ಆರೋಗ್ಯ ಮತ್ತು ಭವಿಷ್ಯದ ಎಚ್ಚರಿಕೆಗಳೊಂದಿಗೆ ವಿಸ್ತಾರವಾಗಿ ಮತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಲೇಬೇಕು, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಮುಖ್ಯ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮೇಷರಾಶಿ ಪರಿಚಯ. ಮೇಷರಾಶಿಯ ಅಧಿಪತಿ ಗ್ರಹ ಕುಜ, ಮಂಗಳ. ಮೇಷರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವವರು, ನಾಯಕತ್ವ ಗುಣ ಹೊಂದಿರುವವರು ಮತ್ತು ಯಾವ ಕೆಲಸಕ್ಕೂ ಹಿಂದೆ ಸರಿಯದ ಸ್ವಭಾವದವರು. 2026ನೇ ವರ್ಷ ಮೇಷರಾಶಿಯವರಿಗೆ ಹೊಸ ಆರಂಭ, ದೊಡ್ಡ ನಿರ್ಧಾರಗಳು ಮತ್ತು ಜೀವನದ ದಿಕ್ಕು ಬದಲಿಸುವ ವರ್ಷ ಆಗಿರುತ್ತದೆ. ಮೊದಲ ಬದಲಾವಣೆ, ಉದ್ಯೋಗ ಮತ್ತು ಕರಿಯರ್. 2026ರಲ್ಲಿ ಮೇಷರಾಶಿಯವರ ಉದ್ಯೋಗ ಜೀವನದಲ್ಲಿ ಗಂಭೀರ ಬದಲಾವಣೆಗಳು ಕಂಡುಬರುತ್ತವೆ. ಕೆಲವರು ಕೆಲಸ ಬದಲಾಯಿಸುವ ಬಗ್ಗೆ ಗಂಭೀರವಾಗಿ ಯೋಚಿಸುವ ಸಾಧ್ಯತೆಯಿದೆ. ಹೊಸ ಜಾಬ್ ಆಫರ್ ಬರುವ ಲಕ್ಷಣಗಳು ಸ್ಪಷ್ಟವಾಗಿವೆ. ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಬಿಸಿನೆಸ್ ಮಾಡುವವರಿಗೆ 2026 ಹೊಸ ಪ್ರಯೋಗಗಳ ವರ್ಷ. ಹೊಸ ಪಾರ್ಟ್ನರ್ಶಿಪ್, ಹೊಸ ಯೋಜನೆಗಳು ಶುರುವಾಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ: ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡರೆ ನಷ್ಟ ಸಂಭವಿಸಬಹುದು. ಮಾರ್ಚ್ ತಿಂಗಳ ನಂತರ ಕರಿಯರ್ನಲ್ಲಿ ಸ್ಪಷ್ಟತೆ ಬರುತ್ತದೆ. ಎರಡನೇ ಬದಲಾವಣೆ, ಹಣ ಮತ್ತು ಆರ್ಥಿಕ ಸ್ಥಿತಿ. ಹಣದ ವಿಷಯದಲ್ಲಿ 2026 ಮೇಷರಾಶಿಯವರಿಗೆ ಬೆಳವಣಿಗೆಯ ವರ್ಷ. ಆದಾಯ ಹೆಚ್ಚಾಗುವ ಅವಕಾಶಗಳು ಬರುತ್ತವೆ. ಒಂದಕ್ಕಿಂತ ಹೆಚ್ಚು ಆದಾಯ ಮೂಲ ನಿಮ್ಮ ಜೀವನಕ್ಕೆ ಬರಬಹುದು. ಹಳೆಯ ಸಾಲ ಅಥವಾ ಅಟಕಿದ ಹಣ ಮರುಪಾವತಿ ಆಗುವ ಸಾಧ್ಯತೆ ಇದೆ. ಆದರೆ ಖರ್ಚಿನ ಮೇಲಿನ ನಿಯಂತ್ರಣ ಬಹಳ ಮುಖ್ಯ. ಅತಿಯಾದ ಶೌಕ, ವಾಹನ, ಮೊಬೈಲ್ ಅಥವಾ ಆನ್ಲೈನ್ ಖರ್ಚು ಹಣಕಾಸು ಸಮಸ್ಯೆ ತರಬಹುದು. ಹೂಡಿಕೆ ಮಾಡುವ ಮುನ್ನ ಒಮ್ಮೆ ಅಲ್ಲ, 2 ಬಾರಿ ಯೋಚಿಸಿ. ಸೆಪ್ಟೆಂಬರ್ ನಂತರ ಹಣಕಾಸು ಸ್ಥಿತಿ ಸ್ಥಿರವಾಗುತ್ತದೆ. ಮೂರನೇ ಬದಲಾವಣೆ, ಪ್ರೀತಿ ಜೀವನ. ಮೇಷರಾಶಿಯ ಪ್ರೀತಿ ಜೀವನದಲ್ಲಿ 2026 ಭಾವನಾತ್ಮಕ ವರ್ಷ. ಸಿಂಗಲ್ ಇರುವವರಿಗೆ ಅನಿರೀಕ್ಷಿತವಾಗಿ ಹೊಸ ಪ್ರೀತಿ ಶುರುವಾಗಬಹುದು. ಸ್ನೇಹದಿಂದ ಪ್ರೀತಿಯಾಗುವ ಸಾಧ್ಯತೆಯಿದೆ. ಇರುವ ಸಂಬಂಧದಲ್ಲಿ ಭಾವನೆಗಳು ಗಟ್ಟಿಯಾಗುತ್ತವೆ. ಆದರೆ ಕೋಪ ಮತ್ತು ಅಹಂಕಾರ ಸಂಬಂಧಕ್ಕೆ ಅಡ್ಡಿಯಾಗಬಹುದು. ಸಣ್ಣ ವಿಷಯಕ್ಕೂ ದೊಡ್ಡ ವಾದ ಸಂಭವಿಸುವ ಸಾಧ್ಯತೆಯಿದೆ. ತೆರೆದ ಮನಸ್ಸಿನಿಂದ ಮಾತನಾಡಿದರೆ ಪ್ರೀತಿ ಜೀವನ ಸುಗಮವಾಗುತ್ತದೆ. ನಾಲ್ಕನೇ ಬದಲಾವಣೆ, ವಿವಾಹ ಜೀವನ. ವಿವಾಹಿತ ಮೇಷರಾಶಿಯವರಿಗೆ 2026 ಜವಾಬ್ದಾರಿಗಳ ವರ್ಷ. ಸಂಗಾತಿಯ ಬೆಂಬಲ ಇದ್ದರೂ ಕೆಲವೊಮ್ಮೆ ಅರ್ಥಮಾಡಿಕೊಳ್ಳದ ಪರಿಸ್ಥಿತಿ ಬರಬಹುದು. ಮಾತಿನಲ್ಲೇ ಸಮಸ್ಯೆ ಹುಟ್ಟಬಹುದು. ಅವಿವಾಹಿತರಿಗೆ 2026ರ ಮಧ್ಯಭಾಗದಿಂದ ವಿವಾಹ ಪ್ರಸ್ತಾಪಗಳು ಬರುತ್ತವೆ. ಆದರೆ ಆತುರದಲ್ಲಿ ಒಪ್ಪಿಗೆ ಕೊಡಬೇಡಿ. ಕುಟುಂಬದ ಸಲಹೆ ಮತ್ತು ಗುಣ ಹೊಂದಾಣಿಕೆ ಬಹಳ ಮುಖ್ಯ. ಐದನೇ ಬದಲಾವಣೆ, ಆರೋಗ್ಯ. ಆರೋಗ್ಯದ ವಿಷಯದಲ್ಲಿ 2026ರಲ್ಲಿ ನಿರ್ಲಕ್ಷ್ಯ ಬೇಡ. ತಲೆನೋವು, ರಕ್ತದ ಒತ್ತಡ, ಕಣ್ಣು ಮತ್ತು ಹೊಟ್ಟೆ ಸಮಸ್ಯೆಗಳು ಕಂಡುಬರಬಹುದು. ಮಾನಸಿಕ ಒತ್ತಡವೂ ಹೆಚ್ಚಾಗಬಹುದು. ಕೋಪವನ್ನು ನಿಯಂತ್ರಿಸದೇ ಇದ್ದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಯೋಗ ಮತ್ತು ಧ್ಯಾನ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ನಿದ್ರೆ ಮತ್ತು ಆಹಾರ ಕ್ರಮವನ್ನು ಕಡ್ಡಾಯವಾಗಿ ಸರಿಪಡಿಸಿ. ಆರನೇ ಬದಲಾವಣೆ, ದೊಡ್ಡ ಎಚ್ಚರಿಕೆ. 2026ರಲ್ಲಿ ಮೇಷರಾಶಿಯವರಿಗೆ ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ದೊಡ್ಡ ಶತ್ರು ಆಗಬಹುದು. ಕೋಪದಲ್ಲಿ ಮಾತಾಡುವುದು ಸಂಬಂಧಗಳನ್ನು ಹಾಳು ಮಾಡಬಹುದು. ಹಣದ ವಿಷಯ, ಕಾನೂನು ವಿಷಯ ಮತ್ತು ದಾಖಲೆಗಳಿಗೆ ಸಹಿ ಮಾಡುವಾಗ ತುಂಬಾ ಜಾಗರೂಕರಾಗಿರಿ.
ಒಂದು ತಪ್ಪು ನಿರ್ಧಾರ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಕುಜ, ಮಂಗಳ ಗ್ರಹ. ಪರಿಹಾರ: ಮೇಷರಾಶಿಯವರಿಗೆ ಕುಜಗ್ರಹ ಶಾಂತಿ ಬಹಳ ಮುಖ್ಯ. ಪ್ರತಿ ಮಂಗಳವಾರ ಹನುಮಾನ್ ದೇವರಿಗೆ ಪೂಜೆ ಮಾಡಿ, ಕೆಂಪು ಹೂ ಅರ್ಪಿಸಿ, ಹನುಮಾನ್ ಚಾಲೀಸ ಪಠಿಸಿ, ಕೆಂಪು ಬಟ್ಟೆ, ಬೆಲ್ಲ ಅಥವಾ ಧಾನ್ಯ ದಾನ ಮಾಡಿ. ಶುಭ ಬಣ್ಣ ಕೆಂಪು. ಶುಭ ದಿನ ಮಂಗಳವಾರ. ಇವುಗಳನ್ನು ನಿಯಮಿತವಾಗಿ ಮಾಡಿದರೆ 2026ರಲ್ಲಿ ಬರುವ ಅಡೆತಡೆಗಳು ತಗ್ಗುತ್ತವೆ. ಸ್ನೇಹಿತರೆ, ಮೇಷರಾಶಿ 2026ರ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿ 2026 ಭವಿಷ್ಯ ವಿಸ್ತಾರವಾಗಿ ನೋಡೋಣ. ಧನ್ಯವಾದಗಳು.